ಒಂದು ಚಿಕ್ಕ ಹಳ್ಳಿಯಲ್ಲಿ ಲಕ್ಷ್ಮಿ ಎಂಬ ಅತ್ತೆ ಮತ್ತು ಸೌಮ್ಯ ಎಂಬ ಸೊಸೆ ಇದ್ದರು. ಮನೆ ದೊಡ್ಡದಾಗಿರಲಿಲ್ಲ, ಆದರೆ ಅವರಿಬ್ಬರ ಮನಸ್ಸುಗಳು ಇನ್ನೂ ಚಿಕ್ಕದಾಗಿತ್ತು. ಲಕ್ಷ್ಮಿ ಅತ್ತೆ ತುಂಬಾ ಅನುಭವ ಹೊಂದಿದ್ದಳು. ನಾನು ಮಾಡಿದಂತೆ ಮಾಡು ಎಂಬುದು ಅವಳ ಮಾತು. ಸೌಮ್ಯ ಸೊಸೆ ಹೊಸ ತಲೆಮಾರಿನವಳು. ನನ್ನ ರೀತಿಯಲ್ಲಿ ಮಾಡುತ್ತೇನೆ ಎಂಬುದು ಅವಳ ಧೋರಣೆ. ಒಂದು ದಿನ ಅಡುಗೆಮನೆಯಲ್ಲಿ ಸಣ್ಣ ವಿಷಯದಿಂದ ಜಗಳ ಶುರುವಾಯಿತು. ಸಾಂಬಾರ್ಗೆ ಉಪ್ಪು ಹೆಚ್ಚು ಹಾಕಿದ್ದೀಯಾ? ಅತ್ತೆ ಕೋಪದಿಂದ ಹೇಳಿದಳು. ಅತ್ತೆ, ನಾನು ಹಾಗೆ ಮಾಡಿಲ್ಲ. ನೀವು ಮೊದಲೇ ರುಚಿ ನೋಡದೆ ಹೇಳುತ್ತಿದ್ದೀರಾ? ಸೊಸೆ ಉತ್ತರ ಕೊಟ್ಟಳು. ಈ ಸಣ್ಣ ಮಾತು ದೊಡ್ಡ ಜಗಳಕ್ಕೆ ತಿರುಗಿತು. ಮನೆಯಲ್ಲೆಲ್ಲ ಮೌನ. ಇಬ್ಬರು ಮಾತನಾಡದೆ ತಮ್ಮ ಕೆಲಸ ಮಾಡಿಕೊಂಡರು. ಆ ಸಂಜೆ ಮನೆಯ ದೊಡ್ಡವರು, ಸೌಮ್ಯನ ಗಂಡ, ಬಂದು ಪರಿಸ್ಥಿತಿ ನೋಡಿ ಬೇಸರಪಟ್ಟ. ಅವನು ಶಾಂತವಾಗಿ ಹೇಳಿದನು, ಅಮ್ಮ, ನೀವು ಅನುಭವದಿಂದ ಮಾತನಾಡ್ತೀರಾ. ಸೌಮ್ಯ, ನೀನು ಹೊಸ ರೀತಿಯಲ್ಲಿ ಕಲಿಯುತ್ತಿದ್ದೀಯಾ. ಆದ್ರೆ ಮನೆ ಸಂತೋಷವಾಗಿರಬೇಕು ಅಂದ್ರೆ ನೀವು ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಅತ್ತೆ ಸ್ವಲ್ಪ ಮೌನವಾಗಿದ್ದಳು. ನಂತರ ನಿಧಾನವಾಗಿ ಹೇಳಿದಳು, ನಾನು ಕೂಡ ತಪ್ಪೇ ಮಾಡಿದ್ದೇನೆ, ಹೇಳದೆ ದೂಷಿಸಿದೆ. ಸೌಮ್ಯ ಕೂಡ ತಲೆಬಾಗಿದಳು. ನಾನು ಕೂಡ ಕೋಪದಲ್ಲಿ ಮಾತನಾಡಿದೆ, ಕ್ಷಮಿಸಿ ಅತ್ತೆ. ಅಂದಿನಿಂದ ಅವರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದರು. ಅತ್ತೆ ತನ್ನ ಅನುಭವವನ್ನು ಹಂಚಿಕೊಂಡಳು. ಸೊಸೆ ಹೊಸ ವಿಧಾನಗಳನ್ನು ಕಲಿಸಿದಳು. ಜಗಳದಿಂದ ಆರಂಭವಾದ ಕಥೆ ಪ್ರೀತಿ ಮತ್ತು ಗೌರವದಿಂದ ಮುಗಿಯಿತು. ಪಾಠ: ಮನೆ ಸುಖವಾಗಿರಲು ಅರ್ಥ ಮಾಡಿಕೊಳ್ಳುವ ಮನಸ್ಸು ಮುಖ್ಯ, ಜಗಳ ಅಲ್ಲ.